ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಅಂದರೆ ಟೈಮ್ ಆಲ್ಮೋಸ್ಟ್ 11:30 ಹತ್ರ ಆಗಿದೆ ಇವಾಗ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು, ಫ್ರೆಶ್ ಅಪ್ ಆಗಿ. ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಸೊ ತುಂಬ ದಿನದ ನಂತರ ಎಲ್ಲಾದರೂ ಔಟ್ಸೈಡ್ ಹೋಗಿ ಬರೋಣ ಅಂತ ಎಣಿಸ್ಕೊಂಡಿದ್ದೀವಿ. ಸೊ ನೋಡೋಣ, ಎಲ್ಲದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ವಾಚ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಚಟ್ನಿ ಆ್ಯಂಡ್ ಇಲ್ಲಿ ಶಾವಿಗೆ ಮಾಡಿದ್ದಾರೆ. ಬಟ್ ಶಾವಿಗೆಗೆ ವೆಜಿಟೇಬಲ್ಸ್ ಹಾಕಿ ಅದರದ್ದು ಶೇಪ್ ಎಲ್ಲ ಚೇಂಜ್ ಆಗಿ ಹೋಗಿದೆ, ಪಿಚ್ಕ ಆಗಿದೆ. ಬಟ್ ನಂಗೆ ಹಿಂಗೆ ಇಷ್ಟ. ಆ್ಯಂಡ್ ಇಲ್ಲಿ ಕಾಯಿ ರಸ ಇದ್ದರೆ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಂದು ಟೀ, ಕಾಯಿ ರಸ, ಇದು ಸೇವಿಗೆ ಆ್ಯಂಡ್ ಚಟ್ನಿ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ, ಬಾಯ್. ಲೈಟಾಗಿ ಮಳೆ ಬರ್ತಾ ಇದೆ, ಆದರೂ ಕೂಡ ಇವತ್ತು ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಒಂದು ಟೀ ಕುಡಿದು ಹೋಪ ಅಂತ. ಇದೆಂತ ಬ್ಲರ್ ಬರ್ತಿದೆ ವಿಡಿಯೋ. ಎಸ್, ಟೀ ಕುಡಿದು ರೆಡಿಯಾಗಿ ಹೋಗಬೇಕು. ಸೊ ಔಟ್ಫಿಟ್ಟನ್ನೆಲ್ಲ ತೆಗೆದಿಟ್ಟಿದ್ದೀನಿ, ತೋರಿಸ್ತೀನಿ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂವನ, ರಸಕಾವ್ಯ ನಿನ್ನ ಯೌವನ ಎದೆ ಇವತ್ತು ಇದು ವೈಡ್ ಲೆಗ್ ಜೀನ್ಸು ಲಾಸ್ಟ್ ಟೈಮ್ ಅಜಿಯೋದಿಂದ ತರಿಸ್ಕೊಂಡಿದ್ದು, ಚೆನ್ನಾಗಿದೆ. ಸೊ ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ. ಜೀನ್ಸ್ ಇದು ಚೆಕ್ ಮಾಡಿ. ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಸ್ವಲ್ಪ ಸ್ಟ್ರೆಚಬಲ್ ಕೂಡ ಇದೆ. ಸೊ ಫಿಟ್ ಆಗುತ್ತೆ ಸೈಜ್, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದಪ್ಪ ಇದ್ದರೂ ಕೂಡ ಚೆನ್ನಾಗಿ ಫಿಟ್ ಆಗುತ್ತೆ, ಹಾಗೆ ಹೇಳಿದ್ದು. ಆ್ಯಂಡ್ ಇದು ಬಂದುಬಿಟ್ಟು ಟಾಪ್, ಇದನ್ನು ತೆಗೆದಿಟ್ಟಿದ್ದೀನಿ. ಶಾರ್ಟ್ ಕುರ್ತಿ, ಬ್ಲ್ಯಾಕ್ ಕಲರ್. ಇದು ಗೊತ್ತಿಲ್ಲ ಇಲ್ಲಿ ಯಾಕೆ ಇದು ಸ್ವಲ್ಪ ಬ್ರೌನಿಶ್ ತೋರ್ತಾ ಇದೆ ಅಂತ. ಎಂಬ್ರಾಯ್ಡ್ರಿ ಕುರ್ತಿ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಸೊ ಲಾಸ್ಟ್ ಅಲ್ಲ ಅದ್ರ ಮುಂಚೆದು ಬ್ಲಾಗಲ್ಲಿ. ಸೊ ಅದು ಕುರ್ತಿ. ಇದು ಬೇಕಿದ್ರೆ ಲಿಂಕನ್ನು ಕೊಡ್ತೀನಿ, ಚೆಕ್ ಮಾಡಿ. ಹಾಕಿದಾಗ ತುಂಬ ಚೆನ್ನಾಗಿ ತೋರುತ್ತೆ. ಸೊ ಇದನ್ನು ತೆಗೆದಿಟ್ಟಿದ್ದೀನಿ. ಆ್ಯಕ್ಚುಲಿ ಇದೆರಡು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಎಣಿಸ್ಕೊಂಡೆ ನಾನು ಫಸ್ಟಿಗೆ, ವೈಟ್ ಲೆಗ್ ಜೀನ್ಸ್ ಮತ್ತು ಇದು. ಬಟ್ ಯಾಕೋ ನನಗೆ ಇವಾಗ ಚೆನ್ನಾಗಿ ತೋರ್ತದೆ ಇಲ್ಲಿ ವಿಡಿಯೋದಲ್ಲಿ, ಬಟ್ ಹಾಕಿದಾಗ ಅಷ್ಟು ಚೆನ್ನಾಗಿ ತೋರ್ತಾ ಇಲ್ಲ. ಬಿಕಾಸ್ ಎರಡೂ ಕೂಡ ಲೂಸ್ ಇದೆ. ಟಾಪ್ ಕೂಡ ಸ್ವಲ್ಪ ಲೂಸ್ ಇತ್ತು, ನಾನು ಜಾಸ್ತಿ ಫಿಟ್ ಮಾಡಿಸಿರಲಿಲ್ಲ. ಸೊ ಎರಡೂ ಕೂಡ ಲೂಸ್ ಕಾಣ್ತಾ ಇತ್ತು, ಚೆನ್ನಾಗಿ ತೋರ್ತಾ ಇರಲಿಲ್ಲ ಅಂತ ಮತ್ತೇನು ಮಾಡಿದೆ, ನನ್ನ ಹತ್ರ ಮತ್ತೊಂದು ಬೂಟ್ ಕಟ್ ಜೀನ್ಸ್ ಇದೆ ಅಲ್ವಾ, ಮಾಮ್ ಫಿಟ್ ಜೀನ್ಸ್ ಅಂತಾರೆ. ಸೊ ಅದಿತ್ತು, ಅದನ್ನು ಹಾಕೊಳ್ಳೋಣ ಅಂತ ಮತ್ತೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ಇದು ನನಗೆ ಇದಕ್ಕಿವಾಗ ಪರ್ಫೆಕ್ಟಾಗಿ ಫಿಟ್ ಆಗ್ತದೆ ಅಂತ ಅನಿಸ್ತು. ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರನ್ನು ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತು ನನಗೆ ಮೇಕಪ್ ಮಾಡ್ಲಿಕ್ಕೆ ಬರಲ್ಲ. ತುಂಬ ಜನ ಎಣಿಸ್ಕೊಳ್ತಾರೆ, ಬಾರಿ ಹುಡುಗೇನು ಮೇಕಪ್ ಮಾಡಲ್ಲ, ಬರೀ ಸ್ಕಿನ್ ಕೇರ್ ಅಂತ. ಹಾಗಲ್ಲ, ನಂಗೆ ನಿಜ ಮೇಕಪ್ ಮಾಡಲಿಕ್ಕೆ ಬರಲ್ಲ, ಅದಕ್ಕೋಸ್ಕರ ಮಾಡಲ್ಲ. ಲಾಸ್ಟ್ ಟೈಮ್ ಅಮ್ಮಂಗೆ ಮಾಡಿದೆ, ತುಂಬ ಕೆಟ್ಟದಾಗಿ ಬಂದಿತ್ತು ರಿಸಲ್ಟ್. ಸೊ ಭೂತ ಥರ ಆಗಿತ್ತು ಮೇಕಪ್, ಅದಕ್ಕೆ ನಾನು ಟ್ರೈ ಮಾಡಲಿಕ್ಕೆ ಹೋಗಲ್ಲ. ಇವನ್ ನನ್ನ ಸ್ಕಿನ್ನಿಗೆ ಕೂಡ ಮೇಕಪ್ ಸೂಟ್ ಆಗಲ್ಲ ಅಂತ ಎಣಿಸ್ಕೊಳ್ತೀನಿ. ಎಷ್ಟು ಮಾಡಿದರೂ ಕೂಡ ತುಂಬ ಓವರ್ ಆಗುತ್ತೆ ಕೆಲವೊಂದು ಸಲ ಹಾಕಿದ್ದು, ಸ್ವಲ್ಪ ಕೂಡ ಅಪ್ಲೈ ಮಾಡಿದ್ದೆ, ಅದಕ್ಕೆ ನಾನು ಮಾಡಲಿಕ್ಕೆ ಹೋಗಲ್ಲ ಅಷ್ಟೇ. ಕಲಿಬೇಕು, ಕಲಿತಾಗ ನಿಮ್ಮ ಜೊತೆಗೂ ಕೂಡ ನಾನು ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿ ನೋ ಮೇಕಪ್ ಲುಕ್ಕನ್ನು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಂದ್ಕೊಂಡು. ಕೆಲವೊಂದು ಫೌಂಡೇಶನ್, ಅದು ಕೂಡ ಆ್ಯಕ್ನಿ ಸೇಫ್ ಫೌಂಡೇಶನ್ ಅದೆಲ್ಲ ಇರುತ್ತೆ. ಆ್ಯಂಡ್ ಕಾಂಪ್ಯಾಕ್ಟ್ ಎಲ್ಲ ಇರುತ್ತೆ, ಲೈಕ್ ಟಾಲ್ಕ್ ಯಾವುದ್ರಲ್ಲಿ ಇರಲ್ಲ ಆ ಥರದ್ದು. ಸೊ ಅದನ್ನು ನೋಡಿಕೊಂಡು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮುಂದೊಂದು ದಿನ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ನನ್ನ ನಾರ್ಮಲ್ ಸ್ಕಿನ್ ಕೇರ್ ರೊಟೀನ್, ಹೇರ್ ಕೇರ್ ಕೂಡ ಆಗಿರಲಿಲ್ಲ, ಸ್ವಲ್ಪ ಕರ್ಲಿ ಆಗಿತ್ತು. ಹೇರ್ ವಾಶ್ ಮಾಡಿದಷ್ಟೇ ಆಗಿತ್ತು ನಾನು ನಿನ್ನೆ. ಸೊ ಸ್ವಲ್ಪ ಕರ್ಲಿ ನಿಂತಿತ್ತು ಅಂತ ಸ್ವಲ್ಪ ಸ್ಟ್ರೈಟ್ನಿಂಗ್ ಕೂಡ ಮಾಡಿಕೊಂಡೆ. ಲಾಸ್ಟ್ ಪಾರ್ಟ್ ಸನ್ಸ್ಕ್ರೀನ್, ಇದು ಚೆನ್ನಾಗಿದೆ. ನಾನು ತುಂಬ ಸಲ ಹೇಳಿದ್ದೀನಿ ಬಿ ಬಾಡಿ ವೈಸ್. ಇದು ನಿಮಗೆ ಬೇಕಿದ್ರೆ ಲಿಂಕ್ ಕೊಟ್ಟಿರ್ತೀನಿ.
ಈಸಿಲಿ ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗುತ್ತೆ. ಇಲ್ಲಿ ನೋಡಿ, ವಿತಿನ್ ಸೆಕೆಂಡ್ಸ್ ಬ್ಲೆಂಡ್ ಆಗುತ್ತೆ. ಇದು ಲೈಕ್ ಸ್ಪ್ರೇ ಥರ ಅಲ್ವಾ, ಕ್ರೀಮ್ ಬೇಸ್ಡ್ ಫಾರ್ಮಲ್ಲಿ ಇಲ್ಲ ಇದು. ಸೊ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ, ಸನ್ನಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಕಿದ್ದರೆ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಚೆನ್ನಾಗಿದೆ, ಪರ್ಚೇಸ್ ಮಾಡಿ ನನ್ನ ಲಿಂಕ್ ಥ್ರೂ. ಸೊ ಆಯಿತು, ನಂದು ರೆಡಿ. ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಅಮ್ಮಂಗೆ ಎಪ್ಸ್ಬೇಕು. ಅಮ್ಮ ಮಲ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಹೋಗೋದು ಬೇಡ ಅಂತ ಎಣಿಸ್ಕೊಂತು, ಆಮೇಲೆ ಈಗ ವಾಪಸ್ ಸಡನ್ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದು ಹೇಳ್ದಂಗೆ. ಸೊ ಗೈಸ್, ನಂದು ರೆಡಿ ಆಯಿತು. ಇಷ್ಟೇ, ಸ್ಕಿನ್ ಕೇರ್ ಆದರೆ ಆಯಿತು. ಮೇಕಪ್ ಮಾಡಲಿಕ್ಕೆ ಬರಲ್ಲ, ಮೇಕಪ್ ಮಾಡ್ಲಿಕ್ಕೆ ಬಂದಾಗ ಚೆನ್ನಾಗಿ ಮೇಕಪ್ ಮಾಡಿ ರೆಡಿಯಾಗಿ ತೋರಿಸ್ತೀನಿ ನಿಮ್ಮ ಜೊತೆಗೆ. ಬಾಯ್. ನಂದು ಕೆಟ್ಟ ಅಭ್ಯಾಸ ಏನು ಗೊತ್ತಾ, ಸನ್ಸ್ಕ್ರೀನ್ ಅಪ್ಲೈ ಮಾಡೋದೇನೋ ಮಾಡ್ತೀನಿ ಹ್ಯಾಂಡ್ಸಿಗೆಲ್ಲ, ಬಟ್ ಇದಿಷ್ಟು ಪಾರ್ಟಿಗೆ ವಾಪಸ್ ಸೋಪ್ ಹಾಕಿ ಉಜ್ಕೊಳ್ತೀನಿ. ಯಾಕೆ ಹೇಳಿ, ಅದು ಸನ್ಸ್ಕ್ರೀನ್ ಬಾಡಿಗೆ ಇರೋದಲ್ಲ, ಮತ್ತು ಫೇಸಿಗೆ ತಾಗಿ ನಂದು ಮುಂಚೆನೇ ಆ್ಯಕ್ನಿಗೆ ಕರಿಯೋದೇ ಬೇಡ. ಹಿಂಗೆ ಜಸ್ಟ್ ಏನಾದರೂ ಒಂದು ಸ್ವಲ್ಪ ತಿಂದರೆ ಕೂಡಲೇ ಆ್ಯಕ್ನಿ ಹಾಯ್ ಅಂತ ಇಲ್ಲಿ ಫೇಸಿಗೆಲ್ಲ ಬಂದು ಕೂತ್ಕೊಂಡಿರುತ್ತೆ. ಸೊ ಇದನ್ನೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಇಲ್ಲಿ ತೋರಿಸಲ್ಲ ಅಷ್ಟೇ ನಾನು ವಿಡಿಯೋದಲ್ಲಿ, ಬಟ್ ಇಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ. ಇದಿಷ್ಟು ಏರಿಯಾಗೆ ಅದೇನೇ ಅಪ್ಲೈ ಮಾಡಿದ್ರು ಕೂಡ ಫಸ್ಟ್ ಹೋಗಿ ಹ್ಯಾಂಡ್ಸನ್ನು ವಾಶ್ ಮಾಡ್ತೀನಿ. ರೆಡಿ ಆದೆ. ಆ್ಯಂಡ್ ನಾನು ಒಂದು ಹೊಸ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದಕ್ಕೆ ಗೊತ್ತಾ, ಡಾರ್ಕ್ ಸ್ಪಾಟ್ಸಿಗೆ. ನೀವು ನೋಡ್ಬೋದು ನನ್ನ ಇಂಪ್ರೂವ್ಮೆಂಟ್ಸನ್ನು. ಆದಷ್ಟು ಬೇಗ ನಾನು ರಿವ್ಯೂವನ್ನು ಶೇರ್ ಮಾಡ್ತೀನಿ, ಒಂದೇ ಬ್ಲಾಗ್ಸಲ್ಲಿ ಅಥವಾ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಪ್ರಮೋಷನಿಗೆ ಬಂದಿದ್ದು, ಬಟ್ ನಿಜವಾಗ್ಲೂ ಐ ಆಮ್ ಇಂಪ್ರೆಸ್ಡ್ ಆ ಪ್ರಾಡಕ್ಟ್ ಜೊತೆಗೆ. ಬಿಕಾಸ್ ತುಂಬ ಡಾರ್ಕ್ ಸ್ಪಾಟ್ಸನ್ನು, ಬೇರೆ ಏನೂ ಹೇಳಲ್ಲ, ಸ್ಕಿನ್ ವೈಟ್ ಆಗುತ್ತೆ ಅದೆಲ್ಲ ಏನೂ ಹೇಳಲ್ಲ, ಬಟ್ ಡಾರ್ಕ್ ಸ್ಪಾಟ್ಸನ್ನು ಫೇಡ್ ಮಾಡಲಿಕ್ಕೆ, ಅಂದರೆ ಆ್ಯಕ್ನಿ ಆಗಿ ರೆಡ್ ಮಾರ್ಕ್ಸ್ ಆಗುತ್ತೆ, ಕೆಲವೊಬ್ಬರಿಗೆ ಬ್ರೌನ್ ಮಾರ್ಕ್ಸ್ ಆಗುತ್ತೆ ಅಲ್ವಾ. ನಾನು ಜಾಸ್ತಿ ಸ್ಕಿನ್ ಕೇರ್ ಮಾತಾಡಲ್ಲ ಇಲ್ಲಿ, ಮತ್ತೆಲ್ಲರೂ ಅದು ಏನದು ಸ್ಕಿನ್ ಕೇರ್ ಅಂತೀಯ ಅಂತ. ಸೊ ಅಷ್ಟೇ, ಅದ್ರ ಬಗ್ಗೆ ಒಂದು ರಿವ್ಯೂವನ್ನು ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಜಾಸ್ತಿ ಇದ್ದರೆ ಮಾತ್ರ ನಾನು ಇದನ್ನು ರಿವ್ಯೂ ಮಾಡ್ತೀನಿ, ಯಾವುದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸ್ಕೂಲ್ ಆದ್ರ ಮೇಲೆ ಕೆಲಸಕ್ಕೆ ಯಾರಾದರೂ ಜನ ಬೇಕಿದ್ರೆ, ಅದೆಂತ ಅದು ಬಾಡಿ ಲೋಷನಾ? ಈ ಬಾಡಿ ಲೋಷನ್ ಹಚ್ಕೊಂಡು, ಇದು ಮಕ್ಕಳಿದ್ದು ಮುಖಕ್ಕೋ ಮೈಗೆ ಹಚ್ಚೋ ಬಾಡಿ ಲೋಷನ್. ಬಾಡಿ ಲೋಷನ್, ಓ ಎಟ್ಟಿ ಸುಬ್ಬಿ ಭಾಗ್ಯ. ಈ ಬಾಡಿ ಲೋಷನ್ ಅನ್ನ ಇಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡಲಿಕ್ಕೆ, ಅದು ಕೂಡ ಲಾಯ್ಕ್ ಪಂಜಿಗೆ ಉನ್ವರೆ. ಹಾ, ನೀನು ಇಲ್ಲಿ ಕ್ಲೀನ್ ಮಾಡ್ತಿರ್ತೀಯ, ನಾವು ಹೋಗಿ ಬರ್ತೀವಿ. ಹಾ, ಅಷ್ಟು ಎಷ್ಟಿದಕ್ಕೆ? 245. ಒಳ್ಳೆ ಕೆಲಸ ಆಯ್ತು. ನಾವೆಲ್ಲ ರೆಡಿ ಆಗಿದ್ದೀವಿ ಈಗ. ಮೊಬೈಲ ನೀನು ಚಂದ ಅಂತ ಯಾರು ಹೇಳದ್ದು? ನಂಗೆ ಹೇಳ್ತೀರ? ಲೆಟ್ಸ್ ಗೋ ಪುನ್ನು. ಮಳೆ ಬರ್ತಿದ್ರೆ ಸಾಕು ಇವತ್ತು ಒಂದಿನ. ನಿಮ್ಗೆಲ್ಲ ಪಳೆ ಬಾ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತೀಕ್ಷಣ ಕಾವ್ಯ. ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ. ಹಾಯ್ ಹಾಯ್ ಪುನೂಷ್, ಮಗು ಪುನೂಷ್. ಕೈ ವಚ್ಚಮ್ಮಿ ಅತ್ತ उदुपी खाई हाँ कसी करचे. ಫೈನಲಿ ಡಿಮಾರ್ಟಿಗೆ ಬಂದ್ವಿ. ಆ ಬಸ್ಸಲ್ಲಿ ಕೂತ್ಕೊಂಡು ಒಂದು 15-20 ಮಿನಿಟ್ಸಿದು ಜರ್ನಿ 2-3 ಅವರ್ಸ್ ಥರ ಫೀಲ್ ಆಗ್ತಿತ್ತು. ಅಷ್ಟು ಸ್ಲೋ ಬರ್ತಿದ್ದ, ನಿಲ್ಲಿಸಿ 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 ಬೇಜಾರು ಬಂದು ಹೋಗಿತ್ತು. ಆ್ಯಂಡ್
ಡಿಮಾರ್ಟಲ್ಲಿ ಇವತ್ತು ಆ್ಯಕ್ಚುಲಿ ನಂಗೆ ಏನಾದ್ರು ತೊಗೊಳ್ಬೇಕಂತಲೇ ಬಂದಿದ್ವಿ. ಡ್ರೆಸ್ ತೊಗೊಳ್ಬೇಕಿತ್ತು, ಕೆಲವೊಂದು ನೈಟ್ ಡ್ರೆಸ್ ಎಲ್ಲ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಲಾಸ್ಟ್ ಟೈಮ್ ತೊಗೊಂಡಾಗ ನನಗೆ ಇಷ್ಟ ಆಗಿತ್ತು ಆ್ಯಂಡ್ ತುಂಬ ಟೈಮ್ ಬಂದಿತ್ತು. ಕ್ವಾಲಿಟಿ ಚೆನ್ನಾಗಿದೆ, ಶಾರ್ಟ್ಸ್ ತೊಗೊಂಡಿದ್ದೆಲ್ಲ. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಎಣಿಸ್ಕೊಂಡೆ. ಆ್ಯಂಡ್ ನಾನು ಜಾಸ್ತಿ ಆನ್ಲೈನಲ್ಲೇ ತೊಗೊಳ್ತಿರ್ತೀನಿ ಏನಾದರೂ ಇದ್ದರೆ, ಬಟ್ ಇಲ್ಲಿ ಬಂದಾಗ ಇಲ್ಲಿ ಚೆನ್ನಾಗಿರುತ್ತೆ, ಸೊ ಇಲ್ಲಿ ತೊಗೊಳ್ತೀನಿ. ಆ್ಯಂಡ್ ಹೀಗೆ ಬಿಸ್ಕೆಟ್ಸ್ ಅದು ಇದು ಎಲ್ಲ ಮನೆಗೆ ಏನು ತಿನ್ನಲಿಕ್ಕೆ ಏನು ಬೇಕು, ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಡ್ವಿ. ಆ್ಯಂಡ್ ಐ ಆಮ್ ಸೋ ಸಾರಿ ಇಷ್ಟು ದಿನ ವಿಡಿಯೋಸ್ ಹಾಕದೇ ಇರೋದಕ್ಕೆ. ತುಂಬ ಜನ ಮೆಸೇಜ್ ಮಾಡಿದ್ರಿ, ಯಾಕೆ ಇಷ್ಟು ಲೇಟ್ ಮಾಡಿ ವಿಡಿಯೋಸ್ ಹಾಕ್ತೀರಾ, ವಿಡಿಯೋ ಹಾಕಿ ಪ್ಲೀಸ್, ಡೈಲಿ ವ್ಲಾಗ್ ಮಾಡಿ ಅಂತ. ನಿಜವಾಗ್ಲೂ ಟೈಮ್ ಇಲ್ಲ, ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ವಿಡಿಯೋಸ್ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ನೀವು ಕೆಲವೊಬ್ಬರು ಫಾಲೋ ಮಾಡ್ತಿರ್ಬೋದಲ್ಲಿ, ಮಾಡಿದರೆ ಗೊತ್ತಿರುತ್ತೆ. ಡೈಲಿ ಏನಾದರೂ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಇವರು ಬಂದುಬಿಟ್ಟು ನನ್ನ ಅಪ್ಪನ ಸ್ವಲ್ಪ ಮರ್ಯಾದೆ ತೆಗೆಯುವ ಈಗ. ಅಪ್ಪನ ಮುಂಚೆ ಹೇರ್ ಇರಲಿಲ್ಲ ಅಲ್ವಾ, ಸೊ ಅಪ್ಪ ಅದು ಟೋಪನ್ ಏನು ಇಟ್ಕೊಳ್ತಾರೆ ಅದು ಇಟ್ಕೊಳ್ತಿದ್ರು. ಆ್ಯಂಡ್ ಇವರು ಇವಾಗಲ್ಲ, ನಾನು 6th 7th ಸ್ಟ್ಯಾಂಡರ್ಡಲ್ಲಿರುವಾಗ ಹೋಗ್ತಿದ್ದಿದ್ದು ಅವ್ರ ಜೊತೆಗೆ. ಆ್ಯಂಡ್ ನನ್ನನ್ನು ಗುರ್ತಾ ಹಿಡಿದು ಅಮ್ಮನ ಹತ್ರ ಮಾತಾಡಿಸಿ ತುಂಬ ಖುಷಿ ಆಯಿತು. ಎಷ್ಟು ವರ್ಷದ ಹಿಂದೆ ನಾವು ಮಣಿಪಾಲಲ್ಲಿ ಇದಕ್ಕೆ ಅವರ ಒಂದು ಶಾಪಿಗೆ ಹೋಗ್ತಾ ಇದ್ವಿ ಅಪ್ಪನ ಕರ್ಕೊಂಡು. ಸೊ ಅವ್ರು ಸಿಕ್ಕಿದ್ರು, ಹಾಗೆ ಮಾತಾಡಿಕೊಂಡು. ಆ್ಯಂಡ್ ಕೆಲವೊಂದು ಡ್ರೆಸ್ಸಸ್ಸನ್ನೆಲ್ಲ ತೊಗೊಂಡೆ, ಅದನ್ನೆಲ್ಲ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಯಾವುದೆಲ್ಲ ತೊಗೊಂಡೆ ಅಂತ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ನೋಡಬೇಕಾದ್ರೆ ಗೊತ್ತಾಗ್ತಿತ್ತು, ಅಮ್ಮ ಸೆಲೆಕ್ಟ್ ಮಾಡಿದ್ದೆ ಚೆನ್ನಾಗಿದೆ, ನಾನು ಕೈಯಲ್ಲಿ ಬ್ಲ್ಯಾಕ್ ಇಟ್ಕೊಂಡದ್ದು ಬದಲು ಅದನ್ನು ತೊಗೊಳ್ಬೇಕಿತ್ತು ಅಂತ. ಬಿಕಾಸ್ ಬ್ಲ್ಯಾಕ್ ಕಲರ್ ಜೀನ್ಸ್ ಜೊತೆಗೆಲ್ಲ ಚೆನ್ನಾಗಿ ತೋರುತ್ತಿತ್ತು ಅದು ಕಲರ್. ಬಟ್ ಅಲ್ಲಿ ಹೇಳಿದೆ ಅಮ್ಮಂಗೆ ಚೆನ್ನಾಗಿಲ್ಲ, ಅದೆಂತ ಸೆಲೆಕ್ಷನ್ ಮಾಡಿದ್ಯಾ ನೀನು ಅಂತ. ಬಟ್ ವಿಡಿಯೋ ಎಡಿಟ್ ಮಾಡುವಾಗ ನಾನು ಎಣಿಸ್ಕೊಳ್ತಿದ್ದೆ ಶಿಟ್ ತೊಗೊಳ್ಬೇಕಿತ್ತು ಭಾಗ್ಯ ಅಂತ. ಹಾಗೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಇವತ್ತೇನಾದರೂ ತಿನ್ನೋಣ ಅಂತ ಮನಸ್ಸಾಯಿತು. ಪಿಜ್ಜಾ ಏನಾದರೂ, ಇಲ್ಲಾಂದರೆ ನಾರ್ಮಲಾಗಿ ಪಾರ್ಸೆಲ್ ತೊಗೊಂಬರ್ತೀವಿ. ಅದೇನಾಗುತ್ತೆ, ಫುಲ್ ಕೋಲ್ಡ್ ಆಗಿ ಇರುತ್ತೆ ಆಯಿತಾ. ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಇದು ಮಾಡಿ ಫ್ರೆಶ್ ಅಪ್ ಆಗುವಷ್ಟರಲ್ಲಿ ಇಲ್ಲಿ ಕೋಲ್ಡ್ ಆಗಿ ಇರುತ್ತೆ ತಂದಿದ್ದೆಲ್ಲ. ಸೊ ಅಲ್ಲೇ ಹೋಗಿ ತಿನ್ನೋಣ ಅಂತ. ಆ್ಯಂಡ್ ನಾನು ಒಂದೆರಡು ಡ್ರೆಸ್ಸನ್ನು ಕೂಡ ತೊಗೊಂಡೆ, ಇಲ್ಲಿ ನೋಡ್ತಿರ್ಬೋದು. ಯಾವುದೋ ಒಂದನ್ನು ತೊಗೊಂಡೆ, ಬಿಕಾಸ್ ಮತ್ತೊಂದು ಅಷ್ಟು ಇಷ್ಟ ಆಗಲಿಲ್ಲ, ಫಿಟ್ಟಿಂಗ್ ಚೆನ್ನಾಗಿರಲಿಲ್ಲ. ಆ್ಯಂಡ್ ಅಮ್ಮ ಎಲ್ಲ ವಾಶ್ರೂಮಿಗೆ ಹೋಗಿದ್ರು. ಇವನಿಲ್ಲಿ ಇದು ಬೇಕು, ಎಂಥ ಇದು, ಅಯ್ಯೋ ಹೆಸರೇ ನೆನಪು ಬರ್ತಿಲ್ಲ, ಅದು ಬೇಕಂತ ಹೇಳ್ದ. ಸೊ ಸಾಫ್ಟಿ ಬೇಕು ಅಂತ ಹೇಳ್ದ. ಸೊ ಹಾಗೆ ಅಲ್ಲಿ ತೊಗೊಂಡು ನಾವಿಬ್ಬರು ಹೀಗೆ ಔಟ್ಸೈಡ್ ನಿಂತ್ಕೊತಿದ್ವಿ ಅಮ್ಮಂಗೆ ವೆಯ್ಟ್ ಮಾಡ್ತಾ. ಹಾಗೆ ಇವತ್ತಿನ ಸಂಡೇ ಹೀಗಿತ್ತು. ಇದು ಆ್ಯಕ್ಚುಲಿ ಇವತ್ತಿನ ಸಂಡೇ ಅಲ್ಲ, ತುಂಬ ಡೇಸ್ ಆಯಿತು. ಐ ಆಮ್ ಸೋ ಸಾರಿ ಗೈಸ್, ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಯಿತು, ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಮನೆಗೆ ಹೋಗಿ ಏನೆಲ್ಲ ಪರ್ಚೇಸ್ ಮಾಡಿದೆ ತೋರಿಸ್ತೀನಿ. ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ ಪಿಜ್ಜಾ ಹಟ್ ಇತ್ತು ಅಲ್ಲಿ. ಆ್ಯಕ್ಚುಲಿ ಡಾಮಿನೋಸೇ ತೊಗೊಳ್ಳೋಣ ಅಂತ ಎಣಿಸ್ಕೊಂಡ್ವಿ, ಬಟ್ ಏನಾಯಿತು, ಡಾಮಿನೋಸಿದು ತೋರಿಸ್ತಾನೆ ಇರಲಿಲ್ಲ ಡೆಲಿವರಿ ಲೊಕೇಶನ್ನು. ಸೊ ನಾವೇನು ಮಾಡಿದ್ವಿ, ಇರಲಿ ಇನ್ನು ಪಿಜ್ಜಾ ಹಟ್ಟಿಗೆ ಹೋಗೋಣ ಅಂತ. ಆ್ಯಂಡ್ ಅವ್ನು ಪಾಪ್ಕಾರ್ನ್ ಬೇಕಂತ ಹೇಳ್ದ. ಸೊ ಪಾಪ್ಕಾರ್ನ್ ತೊಗೊಳ್ಳಿಕ್ಕೆ KFCಗೆ ಹೋಗಿ ಪಾಪ್ಕಾರ್ನ್ ತೊಗೊಂಡು ಇಲ್ಲಿಗೆ ಬಂದ್ವಿ. ಆ್ಯಂಡ್ ನಾನು ಅದೇ ಹೇಳ್ತಿದ್ದೆ, ನೋಡಿದ್ರೆ ಮತ್ತೇನಿಲ್ಲ ನಿಂದು ಅಂತ. ಏನು ಪಿಜ್ಜಾ ಹಟ್ಟಿಗೆ ಬಂದು KFC ತಿಂತಿದ್ದಾನೆ ಪಾಪ್ಕಾರ್ನ್. ನೋಡಿದ್ರೆ ಅಷ್ಟೇ ಈಗ. ಹಾಂ ತಂಡಿ ತಂಡಿ ಗಂಟು ನಿರ್ಮತಿ खाऊन सोड म्हणता तो हो करतास मग ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಡೆಲಿವರಿ ಇಲ್ಲ ಅಂದ್ಕೊಂಡು. ನಾನು ಹೇಳಿದ ಟೈಮಿಗೆ ಅವ್ರು ಇದು ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಕೋಟೇಶ್ವರದಲ್ಲಿ ಇದಿದೆ ಅಲ್ವಾ, KFC ಇದೆ ಅಲ್ವಾ, ಅಲ್ಲಿದ್ದು ಹೋಮ್ ಡೆಲಿವರಿ ಇದೆ ಇವಾಗ. ಗೊತ್ತಿಲ್ಲದಿದ್ದವರಿಗೆ, ಅಂದರೆ ಈ ವಿಡಿಯೋನ ಈಚೆ ಇಲ್ಲಿ ಹತ್ತಿರದವ್ರು ಯಾರಾದರೂ ಕೋಟೇಶ್ವರ ಆಚೆ ಈಚೆ ಅವರೆಲ್ಲ ನೋಡ್ತಿದ್ರೆ ಯೂಸ್ ಆಗಲಿ ಅಂತ ಸ್ವಿಗ್ಗಿಯಲ್ಲಿ ಚೆಕ್ ಮಾಡಿ KFCದು ಡೆಲಿವರಿ ಇದೆ. ಬಟ್ ಸ್ವಲ್ಪ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇದು ಮಾಡ್ತಾರೆ ಅಷ್ಟೇ. ಬಟ್ ತರಿಸಿದ್ದೀವಿ, ನಾವು ತುಂಬ ಸಲ ತರಿಸಿದ್ದೀವಿ. ಆ್ಯಂಡ್ ಕೆಲವೊಂದು ರೆಸ್ಟೋರೆಂಟ್ಸ್ಗಳು ಇವೆ. ಇದ್ರದ್ದು ಏನು ಕುಂದಾಪುರದ ಒಂದು ರೆಸ್ಟೋರೆಂಟ್ ಇದೆ, ಬಟ್ ಅದು ಚೆನ್ನಾಗಿರಲಿಲ್ಲ, ನಾವು ಟ್ರೈ ಮಾಡಿದ್ವಿ. ಸೊ KFCದು ತರಿಸ್ಬೋದು ಯಾರಿಗಾದರೂ ಬೇಕಿದ್ರೆ ಅಂತ. ಆ್ಯಂಡ್ ಅಲ್ಲೆಲ್ಲ ತಿಂದು ನಾವಿವಾಗ ಮನೆಗೆ ಬರೋಣ ಅಂತ ಎಣಿಸ್ಕೊಂಡ್ವಿ. ಬಿಕಾಸ್ ಆಲ್ಮೋಸ್ಟ್ 8:30 ಹತ್ರ ಆಗಿತ್ತು ಅಂತ ಎಣಿಸ್ಕೊಳ್ತೀನಿ, 8:15 ಹತ್ರ. ಮತ್ತು ಲೇಟ್ ಮಾಡಿದ್ರೆ ಬಸ್ ಸಿಗಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲ ಮುಗಿಸಿ ಮನೆಗೆ ಹೊರಟ್ವಿ.
ಈಗ ಬಂತು ಎಷ್ಟು 9 ಗಂಟೆ ಆಯಿತು. 9 ಗಂಟೆ ಆಯ್ತು. ನನ್ನ ಫೋನ್ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿತ್ತು. ಸೊ ಸ್ವಿಚ್ ಆಫ್ ಆಗಿತ್ತು. ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗಿತ್ತು. ಸ್ವಿಚ್ ಆಫ್ ಇಂಗ್ಲಿಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್. ಸ್ವಿಚ್ ಆಫ್ ಸ್ವಿಚ್ ಆಫ್. ಹಾಂ ಅದು ಬಿಡಿ, ಅವನ ಹತ್ರ ಮಾತಾಡಿದ್ರೆ ಇರಲಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಆ್ಯಕ್ಚುಲಿ ಡ್ರೆಸ್ ತಗೊಳ್ಬೇಕಂತ ಹೋಗಿದ್ದು. ಇವತ್ತು ಸ್ವಲ್ಪ ಡ್ರೆಸ್ ಆ್ಯಕ್ಚುಲಿ ಹೋಗ್ಬೇಕಿತ್ತು, ಡ್ರೆಸ್ ಹೋಗ್ಬೇಕಿತ್ತು. ಲೇಟ್ ಆಗತ್ತೆ ಪೂನು, ಸುಮ್ಮನೆ ಇರು ಪ್ಲೀಸ್. ಎಂತ ಗೊತ್ತಾ, ಕೆಲವೊಂದು ಎಂತ ಗೊತ್ತಾ ಕೆಲವೊಂದು. ನೀನೇ ಮಾತಾಡ್ತೀಯಾ? ಇಲ್ಲ, ನಾನು ಮಾತಾಡಲ್ಲ. ಮತ್ತೆ ಸುಮ್ಮನೆ ಕೂತ್ಕೊಂತೀಯಾ? ಗೊತ್ತಿಲ್ಲ ನನಗೆ ಅಂತ ಮಾತಾಡ್ತಾರೆ. ಮತ್ತೆ ತೆಪ್ಪಗಿರು. ಮತ್ತೆ ನಾನು ನಿಮ್ದು ಕಾಪಿ ಮಾಡ್ತೀನಿ. ಮುಚ್ಕೊಂಡಿರ್ತೀಯಾ? ಇಷ್ಟೇ. ಇದು ನೀತು ಇದು ಒಂದು ನಂದು. ಪ್ಲೀಸ್ ಚಾಂಗು ಪ್ಲೀಸ್, ಪೂರ 5 ಮಿನಿಟ್ಸ್. ಇದು ನೀತಕ್ಕೆ ತಂದಿದ್ದು ಒಂದು ಇದು ನೀನು ಶರ್ಟ್, ತಂದದ್ದು. ಒಂದು ಇಲ್ಲ ನೋಡಿ ನೈಟ್ ಡ್ರೆಸ್. ಪ್ಯಾಂಟೇ ಇಲ್ಲ, ಒಣಗೋದೇ ಇಲ್ಲ ಚಳಿಗೆ. ಅದಕ್ಕೆ ಒಂದೆರಡು ನೈಟ್ ಡ್ರೆಸ್, ಒಂದು ಸಿಕ್ತೇನೋ ಇರಲಿಲ್ಲ. ನನಗೆ ಇಷ್ಟ ಆಗಿದ್ದು ಮತ್ತು ಸೈಜ್ ಇರಲಿಲ್ಲ. ಕೆಳಗಡೆ ಏನು ತಗೋತಾ ಇಲ್ಲಿ ಪಫ್ ಥರ ಬರುತ್ತೆ, ಅದು ನಂಗೆ ಇಷ್ಟ ಆಗಲ್ಲ. ಸೊ ಇದೊಂದು ತಗೊಂಬಂದೆ. ಇದು ನೋಡಲಿಲ್ಲ, ಚೆಕ್ ಅಂದರೆ ಹಾಕಿ ನೋಡಲಿಲ್ಲ. ಇದೊಂದು ಶಾರ್ಟ್ಸ್ ಇತ್ತು, ಚೆಂದ ಇತ್ತು ಇಲ್ಲಿ ನೋಡಿ, ಕ್ಯೂಟ್ ಆಗಿ. ಒಂದು ಶಾರ್ಟ್ಸ್. ಶಾರ್ಟ್ಸ್ ಅಲ್ಲ, ಶಾರ್ಟ್ಸ್. ಇದೊಂದು ಚೆನ್ನಾಗಿದೆಲ್ಲ. ಇದಕ್ಕೆ ಟಾಪ್ ಹುಡುಕಿದೆ ಬಟ್ ಸಿಕ್ಕಿಲ್ಲ. ಮತ್ತು ಇದು ಪೆಣ್ಣು ನೀತುಗೆ. ಇದೊಂದು ಶಾರ್ಟ್ಸ್ ಪುಣು. ಹಾಂ, ಇದು ಒಂದು ಟಾಪ್ ನೋಡಿ, ಇದು ಚೆನ್ನಾಗಿದೆ ಟಾಬಿ. ಇಲ್ಲಿ ನೋಡಿ ಈ ಥರದ ಒಂದು ಟಾಪು. ಆ್ಯಂಡ್ ಇದು ಬಂದು ಟೀ ಶರ್ಟು ರೆಡ್ ಕಲರ್. ನಂದು ರೆಡ್ ಕಲರ್ ಮೆಷಿನಿಗೆ ಹಾಕಿ ರನ್ ಮಾಡಿ ಎಲ್ಲ ಹರಿದೋಗಿ ಎಷ್ಟು 4-5 ವರ್ಷ ಬಿಟ್ಟು ಮೊನ್ನೆ ಸಿಕ್ಕಿತ್ತು. ಅದಕ್ಕೆ ಇದೊಂದು ನಂಗೆ ರೆಡ್ ಇಷ್ಟ, ಆ್ಯಕ್ಚುಲಿ ಚೆನ್ನಾಗಿ ತರುತ್ತೆ ಅಂತ. ಅದಕ್ಕೆ ಇದೊಂದು ತಗೊಂಬಂದೆ. ಬ್ಲ್ಯಾಕ್ ತುದುಳ್ದಿತ್ವಾ ಇದೊಂದು. ಆ್ಯಂಡ್ ಇದೊಂದು ಚಂದ ಇದ್ದಿತ್ತು ನೋಡಿ, ಕುರ್ತಾ. ಪ್ರೈಸ್ ಹೇಳ್ತೀನಿ ನೋಡಿ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹಾಕಿ ನೋಡಿದೆ. ಮತ್ತೆ ಇದಕ್ಕೊಂದು ಪಲಾಜೋ ತಗೊಳ್ಳು ಅಂತ ಎಣಿಸ್ಕೊಂಡೆ, ಬಟ್ ಅದು ಕೂಡ ಇರಲಿಲ್ಲ. ಓ 299 ಅಷ್ಟೇ. ಓಕೆ, MRP 349 ಇದೆ, ಇದು 299. ಇದು ನೋಡಲಿಲ್ಲ ನಾನು, ಈಗ ನೋಡ್ತಿದ್ದೆ. ಆ್ಯಂಡ್ ಫುಲ್ಲಾಗಿ ಇದು ನೀತು ಒಂದು ಶಾರ್ಟ್. ಇದಿಷ್ಟು, ಇದು ಬೇಡ ಆಯಿತು. ನೀತಿಗೊಂದು ಮಂಗ ಮಾಡಿ ಅದಕ್ಕೆ ಹಾಕಿ ವಾಪಸ್ ತೆಗ್ಸಿದ್ದು, ಮತ್ತು ನೆನಪೇ ಇಲ್ಲ ಬಿಲ್ ಮಾಡುವಾಗ. ಇದು ಒಂದು ಎಲ್ಲ ಮಿಕ್ಸ್ ಇದೆ ಅಂಥದ್ದು. ಆ್ಯಂಡ್ ಇದು ಲೈಕ್ ಇರುತ್ತೆ ಆಯಿತಾ. ನಿಧಿ ಹೇಳಿದ್ದಲ್ಲ, ಇದು ನಿಧಿ ಹೇಳಿದ್ದು. ಅದು ನಾವು ಟೇಸ್ಟ್ ಮಾಡ್ತೀವಿ ಒಂದ್ಸಲ. ಅವಳು ಒಂದ್ಸಲ ಇಲ್ಲಿ ಬಂದಿದ್ಲಲ್ಲ, ಅಷ್ಟೊತ್ತಿಗೆ ನಾವು ಹೋದಾಗ ತಗೊಂಡಿದ್ದು, ಚೆನ್ನಾಗಿತ್ತಂತ ಇವಾಗ ಹುಡುಕಿ ತೊಗೊಂಬಂದಿದ್ದು. ಲೈಕ್ ಇದೆ ಇದು. ಹಾಗೆ ಇದು ಇವನಿಗೆ ಬೇಕಂತ ಹೇಳ್ದ ಅಷ್ಟೇ. ಇದೆಲ್ಲ ಎಂತ ತಿಂಡಿ. ಇದು ಒಂದು ಇದೆಂತ, ಹಾಂ ಇದು ಕೇಕ್ ಅಂತೆ. ಅದು ಹೆಂಗೆ ಬರೋದು ಗೊತ್ತಿಲ್ಲ. ಹಾಂ ನೋಡಬೇಕು. ಹಾಂ ಇದು ಕ್ರ್ಯಾನ್ಬೆರಿ ಒಂದು ತಗೊಂಡು ನಾನು. ಮಯೋನೀಸ್ ಒಂದು, ಮಯೋನೀಸ್ ಮತ್ತು ಇದು ಯಾಕೋ ಅಲ್ಲಿ ನೋಡಿ ಆಸೆ ಇದು ಇಷ್ಟೇ ಅಷ್ಟೇ ಗಾಯ್ಸ್. ಹಾಂ ಇದು 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 ತೋರಿಸು. ಇದು ಪ್ಲಮ್ ಕೇಕ್ ಅಂತ ಹೊಸದು ಅನಿಸುತ್ತೆ. ಸಿಲ್ಕ್ ಡೈರಿ ಮಿಲ್ಕ್ ಅವ್ರದ್ದು ಪ್ಲಮ್ ಕೇಕ್. ಇದು ಟೇಸ್ಟ್ ಮಾಡುವ ಅಂತ. ನಂಗೆ ಎಂತ ಆಯ್ತು ಗೊತ್ತಾ, ಮೊನ್ನೆಯಿಂದ ಫೀಡಲ್ಲಿ, ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರೀ ಚಾಕ್ಲೇಟ್ಸ್ ಇದೆ ಬರ್ತಿದೆ, ಡೆಸರ್ಟ್ ಕೇಕ್ ಎಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನ ಜೋರು ಆಸೆ ಇದೆ ಅಂತ ಇವತ್ತು ಹೋಗಿ ಚಾಕ್ಲೇಟ್ ತೊಗೊಳ್ಳೇಬೇಕು ಅನ್ಕೊಂಡು ಅದಕ್ಕೆ ಇದೊಂದು ಹುಡುಕಿ ತೊಗೊಂಬಂದೆ. ಅಂದರೆ ಯಾವುದಾದ್ರೂ ಡೈರಿ ಮಿಲ್ಕ್ ಇದು ನಾರ್ಮಲ್ ತೊಗೊಂಬಪ್ಪ ಅಂತ ಅನ್ಸ್ಕೊಂಡು ಸಿಕ್ತು. ತಿಂದು ಬರುವಾಗ ಎಷ್ಟು ಗಂಟೆ ಇವಾಗ 9:09 ಆಗಿದೆ. ಇವಾಗ ಔಟ್ಫಿಟ್ ಚೇಂಜ್ ಮಾಡಿ ಮಲಗೋದು. ಸೊ ಇವತ್ತಿಗೆ ನಾನು ವ್ಲಾಗನ್ನು ಇಲ್ಲ ಎಂಡ್ ಮಾಡ್ತೀನಿ. ಮತ್ತೊಂದು ಚೆನ್ನಾಗಿರುವಂತಹ ವ್ಲಾಗ್ ಜೊತೆಗೆ ಕುಕೀಸ್ ಮತ್ತೊಂದು ಚೆನ್ನಾಗಿರುವಂತಹ ಬ್ಲಾಗ್ ಜೊತೆಗೆ ನಂಗೆ ಗೊತ್ತ ಸಂಗತಿ ಪುರ ಜನತೆಗೆ ಹರ್ತಸ್ ಕಾಣ. ಮತ್ತೊಂದು ಚೆನ್ನಾಗಿರುವ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್. ಬೈ 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 ಬೈ. ಮತ್ತೆ ಉಮ್ಮದಿ ಎಂಡ್ ಕರಿಯ ಫಾಸ್ಟ್.